ಜನ ತುಂಬ ಪೊಲೈಟ್ ಇದ್ದಾರೆ. ಸೊ ಹಾಗೆ ಟ್ರಾವೆಲ್ ಮಾಡೋದಕ್ಕೂ ಅಷ್ಟೇ ನಮಗೆ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಹಾಗೆ ಎಲ್ಲ ಮಾಹಿತಿಗಳು ತುಂಬ ಸುಲಭವಾಗಿ ಸಿಗುತ್ತೆ ನಮಗೆ. ಜಪಾನಿನ ಜನರಿಗೆ ಹೂಗಳಂದರೆ ತುಂಬ ಪ್ರೀತಿ. ಆಲ್ಮೋಸ್ಟ್ ಇವಾಗ ತಿಂಗಳಿಗೆ ಒಂದಾದರೂ ಯಾವುದಾದ್ರೂ ಒಂದು ಹೂಗಳಿದ್ದೇ ಇರುತ್ತೆ. ಹಾಗಾಗಿ ಅದನ್ನು ಹೂಗಳನ್ನು ನೋಡೋದಕ್ಕೆ ಅಂತಲೇ ಹೋಗ್ತಾರೆ. ಜಪಾನಲ್ಲಿ ನಂಗೆ ಬಹಳ ಇಡಿಸಿದ್ದು ಅಂದರೆ ಶಿಸ್ತು. ಯಾವುದೇ ಜಾಗಕ್ಕೆ ಹೋದ್ರೂ ಶಿಸ್ತನ್ನು ನೋಡ್ಬೋದು. ಅದನ್ನು ಇಲ್ಲಿ ಶಾಲೆಗಳಲ್ಲೇ ಕಲಿಸಿದ್ದಾರೆ. ಫ್ಲೈಟಿಂದ ಇಳಿದು ಬಂದ ತಕ್ಷಣ ಮನೆಗೆ ಹೋಗೋ ದಾರಿನಲ್ಲಿ ಸಾಕಷ್ಟು ನಾನು ನೇಚರ್ ಸ್ಪಾಟ್ಸ್ನೆಲ್ಲ ನೋಡಿದೆ. ಎಲ್ಲ ಕಡೆ ಗಿಡ ಮರಗಳೇ ಇತ್ತು. ನನಗೆ ಕೂಡ ಅದೊಂಥರ ಕನೆಕ್ಟ್ ಆಯಿತು. ಭಾರತದವ್ರು ಸಿಕ್ಕರೇ ನಮಗೆ ತುಂಬ ಖುಷಿ ಆಗ್ಬಿಡುತ್ತೆ. ಯಾರಾದರೂ ನಮ್ಮ ಭಾಷೆನ ಮಾತಾಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ಪ್ರವಾಸಿ ಪ್ರಪಂಚ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ನಮ್ಮ ಕನ್ನಡಿಗರು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶ ವಿದೇಶದಲ್ಲಿ ಕೂಡ ನೆಲೆಸಿದ್ದಾರೆ. ಒಂದಿಷ್ಟು ಜನ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ. ಹೊರದೇಶ ಯಾವ ರೀತಿ ಇದೆ, ಅಲ್ಲಿನ ಆಹಾರ ಪದ್ಧತಿ ಏನು, ಅಲ್ಲಿನ ಜಾಗಗಳನ್ನು ವ್ಲಾಗ್ ಮುಖಾಂತರ ನಮಗೆ ತೋರಿಸ್ತಾನೆ ಇರ್ತಾರೆ, ಪರಿಚಯ ಮಾಡಿಕೊಡ್ತಾ ಇರ್ತಾರೆ. ಸೊ ಇಂತಹ ಒಂದು ವ್ಲಾಗರ್ಸಲ್ಲಿ ಶ್ವೇತಾರಾಧ್ಯ ಕೂಡ ಒಬ್ಬರು. ಅವರು ಜಪಾನಲ್ಲಿ ನೆಲೆಸಿದ್ದಾರೆ. ಜಪಾನ್ ಹೇಗಿದೆ, ಜಪಾನ್ನ ಸ್ಥಳಗಳು ಹೇಗಿದೆ, ಅಲ್ಲಿನ ಆಹಾರ ಪದ್ಧತಿ ಏನು ಅನ್ನೋದನ್ನು ತಮ್ಮ ವ್ಲಾಗ್ ಮೂಲಕ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ನಮಗೂ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಇವತ್ತಿನ ನಮ್ಮ ಟ್ರಾವೆಲ್ ಟಾಕ್ನಲ್ಲಿ ಶ್ವೇತಾರಾಧ್ಯ ಅವರು ಆಗ್ತಾ ಇದ್ದಾರೆ. ಸೊ ಜಪಾನ್ನ ಅನುಭವಗಳನ್ನ, ಅಲ್ಲಿನ ಮಾಹಿತಿಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ. ಸೊ ಬನ್ನಿ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತವನ್ನ ಕೋರ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ. ಸೊ 7 ವರ್ಷದಿಂದ ಜಪಾನಲ್ಲಿ ಇದ್ದೀರಾ. ಸೊ ಈಗ ಇಂಡಿಯಾಗೆ ಬಂದಿದ್ರೆ ಹೇಗೆ ಅನಿಸ್ತದೆ? ಇಂಡಿಯಾಗೆ ಬಂದ ಆ ಫೀಲ್ ಹೇಗಿದೆ ಈಗ? ತುಂಬ ಖುಷಿ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ನಾನು ಸುಮಾರು ವರ್ಷದಿಂದ ಇದ್ದೆ. ಜಪಾನಲ್ಲಿ ಏನಾಗುತ್ತೆ ಅಂದರೆ ನಾವು ಫ್ಯಾಮಿಲಿನ ತುಂಬ ಮಿಸ್ ಮಾಡ್ಕೋತೀವಿ. ಹಾಗೆ ಫುಡ್ನ ಕೂಡ ಅಷ್ಟೇ. ನಾನು 2 ದಿನದಿಂದ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ರುಚಿಯಾಗಿ ತಿಂತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಈಗ ನಾವು ಶ್ವೇತಾರಾಧ್ಯನ ಕೇವಲ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ವಿ. ಸೊ ಎಷ್ಟೋ ದಿನದ ನಂತರ ಅಂದ್ರೆ ಬರೀ ಅಲ್ಲಿ ರೀಲ್ಸ್ ಅಲ್ಲಿ ನೋಡಿ ಈಗ ನಿಮ್ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ. ಸೊ ನನಗೆ ಹೇಗಾಗ್ತಿತ್ತು ಅಂದ್ರೆ ನಿಮ್ ರೀಲ್ಸ್ ಎಲ್ಲ ನೋಡ್ಬಿಟ್ಟು ನಾನೇ ಜಪಾನಲ್ಲಿ ಇದ್ದೇನೇನೋ, ನಾನು ಆ ಪ್ಲೇಸ್ ಎಲ್ಲ ನೋಡ್ತಾ ಇದ್ದೇನೋ ಅಂತ ಆ ಥರ ಫೀಲ್ ಆಗ್ತಾ ಇತ್ತು. ಸೊ ನೀವು ಜಪಾನಲ್ಲಿ ಇದ್ದವರು, ಎಲ್ಲಾ ಪ್ಲೇಸಸ್ ನೋಡಿದ್ದೀರಾ, ಅಲ್ಲಿದ್ ಫುಡ್ ಅಥವಾ ಎಲ್ಲಾನು ನೋಡಿದ್ದೀರಾ. ಜಪಾನ್ನ ವಿಶೇಷತೆಗಳೇನು ಅನ್ನೋದು ನಿಮ್ಗೆ ಗೊತ್ತು. ಈಗ ನಿಮ್ ಬಾಯಲ್ಲಿ ಕೇಳೋದಾದ್ರೆ ಜಪಾನ್ ನಿಮ್ಗೆ ಹೇಗೆ ಅನಿಸ್ತು ಅಂತ? ಜಪಾನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಜನ ತುಂಬ ಪೊಲೈಟ್ ಇದ್ದಾರೆ. ಸೊ ಹಾಗೆ ಟ್ರಾವೆಲ್ ಮಾಡೋದಕ್ಕೂ ಅಷ್ಟೇ ನಮಗೆ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಹಾಗೆ ಎಲ್ಲ ಮಾಹಿತಿಗಳು ತುಂಬ ಸುಲಭವಾಗಿ ಸಿಗುತ್ತೆ ನಮಗೆ. ಮತ್ತು ಸೇಫ್ ಕಂಟ್ರಿ ಆಲ್ಸೋ ಜಪಾನು. ಯಾರೇ ಆದ್ರೂ ಒಬ್ಬರೇ ಟ್ರಾವೆಲ್ ಮಾಡ್ಬೋದು. ಸರಿಯಾದ ಸಮಯಕ್ಕೆ ಟ್ರೈನ್ಗಳಾಗಲಿ ಬಸ್ಗಳಾಗಲಿ ವ್ಯವಸ್ಥೆ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಶಿಸ್ತಿದೆ ಜಪಾನಲ್ಲಿ. ಯಾವ ಜಾಗಕ್ಕೆ ಹೋದ್ರೂ ಶಿಸ್ತಿನಿಂದ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಅಂದರೂ ಕೂಡ ಅಷ್ಟೇ. ಎಷ್ಟೇ ಜನ ಇದ್ರೂ ಕ್ಯೂನಲ್ಲಿ ನಿಂತ್ಕೊಂಡೇ ಬಸ್ ಹತ್ತುತ್ತಾರೆ. ಆ ಥರ ಚಿಕ್ಕ ಚಿಕ್ಕ ವಿಷಯಗಳೆಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ. ಮನೆಯಿಂದ ಹೊರಗಡೆ ಬಂದರೆ ಏನಾದರೂ ಒಂದು ವಿಷಯ ಕಲಿಬಹುದು ನಾವು ಜಪಾನಿಂದ. ಓಕೆ. ಈಗ ಶ್ವೇತಾ ಅವ್ರ ಏನು ಅಂತ ಹೇಳಿದ್ರೆ, ಈಗ ನಾನು ಇಂಡಿಯಾದಲ್ಲೇ ಇದ್ದದ್ದು, ನನಗೆ ಹೊರ ದೇಶದ ಬಗ್ಗೆ ಏನೂ ಗೊತ್ತಿಲ್ಲ. ಈಗ ನಾನೇನಾದ್ರು ಜಪಾನಿಗೆ ಬರಬೇಕು ಅಂತ ಹೇಳಿದ್ರೆ ನಾನು ಏನೆಲ್ಲ ಫಾಲೋ ಮಾಡಬೇಕಾಗ್ತದೆ ಸ್ಟೆಪ್ ಬೈ ಸ್ಟೆಪ್ ಹೇಳಿ. ಈಗ ನನಗೆ ಜಪಾನಿಗೆ ಬಂದು ನಾನು ಹೇಗೆ ಸ್ಟೇ ಆಗಬೇಕು, ಅಥವಾ ನನಗೆ ಅಲ್ಲಿದ್ದು ಕರೆನ್ಸಿ ಬಗ್ಗೆ ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ಎಲ್ಲ ನೀವು ನನಗೆ ಗೈಡ್ ಮಾಡೋದಾದ್ರೆ? ನಾನು ಜಪಾನಿಗೆ ಮೊದಲನೇ ಸಲ ಹೋದಾಗ ನಾನು ಅನ್ಕೋತಾ ಇದ್ದೆ, ವಿದೇಶ ಅಂತಂದರೆ ನಮಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಅದೇ ಥರ ನನಗೂ ಇತ್ತು. ಫ್ಲೈಟಿಂದ ಇಳಿದು ಬಂದ ತಕ್ಷಣ ಮನೆಗೆ ಹೋಗೋ ದಾರಿನಲ್ಲಿ ಸಾಕಷ್ಟು ನಾನು ನೇಚರ್ ಸ್ಪಾಟ್ಸ್ನೆಲ್ಲ ನೋಡಿದೆ. ಎಲ್ಲ ಕಡೆ ಗಿಡ ಮರಗಳೇ ಇತ್ತು. ನನಗೆ ಕೂಡ ಅದೊಂಥರ ಕನೆಕ್ಟ್ ಆಯಿತು. ನಾನು ಚಿಕ್ಕಮಗಳೂರು ಹುಡುಗಿ ಆಗಿರೋದ್ರಿಂದ ನಮ್ಮ ಊರಿನ ಥರನೇ ಜಪಾನ್ ಇದೆ ಅನ್ನೋ ಒಂದು ಫೀಲ್ ಆಯಿತು ನನಗೆ. ಆಮೇಲೆ ಹೋಗ್ತಾ ಹೋಗ್ತಾ ನಾನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಶುರು ಮಾಡಿದೆ. ಹೆಂಗಿದೆ ಇಲ್ಲಿನ ಕಲ್ಚರ್. ಯಾವುದೇ ಬೇರೆ ದೇಶಕ್ಕೆ ಹೋದ್ರೂ ಕಲ್ಚರ್ ಶಾಕ್ ಆಗೇ ಆಗತ್ತೆ ಅಲ್ವಾ. ಹಾಗಾಗಿ ಪ್ರತಿದಿನವೂ ಅಷ್ಟೇ ಒಂದು ಅಂಗಡಿಗೆ ಹೋದ್ರೆ ಆಯಿತು, ಅಲ್ಲೂ ಕೂಡ ಅಷ್ಟೇ ಜನ ತುಂಬ ಪೊಲೈಟಾಗಿ ಮಾತಾಡ್ತಾ ಇದ್ರು. ನನಗೆ ಜಪಾನಿ ಭಾಷೆ ಗೊತ್ತಿರಲಿಲ್ಲ. ಸೊ ಆಗ ಕೂಡ ಅಷ್ಟೇ ಯಾವುದೇ ಥರದ ಒತ್ತಡ ಇರಲಿಲ್ಲ. ಅಲ್ಲಿನ ಜನ ನಮಗೆ ಯಾವುದಾದ್ರೂ ಒಂದು ಅಡ್ರೆಸ್ ಗೊತ್ತಿಲ್ಲ ಅಂದರೆ ಅವರೇ ತಾವಾಗಿ ಕರ್ಕೊಂಡೋಗಿ ನಮ್ಮನ್ನು ತೋರಿಸೋವಂಥದ್ದು, ಅದೆಲ್ಲ ತುಂಬ ಮನಸ್ಸಿಗೆ ಹಿಡಿಸುತ್ತೆ ಜಪಾನ್ ಬಗ್ಗೆ. ಓಕೆ. ಸೊ ಈಗ ನಮಗೆ ಮೊದಲನೇ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ನಾವು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋದಾಗ ನಮಗೆ ವೆದರ್ ಸೆಟ್ ಆಗೋದಿಲ್ಲ. ನೀವೇ ಹೇಳಿದಾಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗುತ್ತೆ. ಇನ್ನೊಂದು ಕೇಳಬೇಕು ನಾನು, ನೀವು ವೆಜ್ಜಾ ನಾನ್ ವೆಜ್ಜಾ ಅಂತ? ನಾನು ವೆಜಿಟೇರಿಯನ್. ಓಕೆ, ವೆಜಿಟೇರಿಯನ್. ಇಲ್ಲಿ ಪ್ರಾಬ್ಲಮ್ ಆಗೋದು ಇನ್ನೊಂದು ಏನಂದ್ರೆ ನಮಗೆ ಆಹಾರ ಪದ್ಧತಿ. ಸೊ ಇದೆಲ್ಲ ಪ್ರಾಬ್ಲಮ್ಸ್ ಇದ್ದಾಗ ನಾವಲ್ಲಿ ಹೋಗಿ ಯಾವ ಥರ ಅದನ್ನ
ಅಂದ್ರೆ ಯಾವ ತರ ಸೊಲ್ಯೂಷನ್ ತಗೊಳ್ಬಹುದು, ಅಂದ್ರೆ ಏನ್ ಮಾಡ್ಬೋದು ಇದಕ್ಕೆ ಅಂತ ಹೇಳಿ. ಖಂಡಿತ. ಇತ್ತೀಚೆಗೆ ಸಾಕಷ್ಟು ಇಂಡಿಯನ್ ರೆಸ್ಟೋರೆಂಟ್ಸ್ಗಳಿದೆ. ಹಾಗಾಗಿ ಯಾರೇ ಪ್ರವಾಸಕ್ಕೆ ಹೋದ್ರೂ ಅವರಿಗೆ ತೊಂದರೆ ಆಗೋದಿಲ್ಲ. ಎಲ್ಲ ಇಂಡಿಯನ್ ರೆಸ್ಟೋರೆಂಟಲ್ಲೂ ನಮಗೆ ಪ್ಯೂರ್ ವೆಜ್ ಸಿಗುತ್ತೆ. ಹಾಗೆ ಕೆಲವೊಂದು ಜಾಪನೀಸ್ ರೆಸ್ಟೋರೆಂಟ್ಗಳಿದೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಕನ್ವೀನಿಯನ್ಸ್ ಸ್ಟೋರ್ಗಳಿದೆ. ಅಲ್ಲಿ ಕೂಡ ಸಾಕಷ್ಟು ವೆಜ್ ಆಪ್ಷನ್ ಸಿಗುತ್ತೆ. ಹಾಗಾಗಿ ಕಷ್ಟ ಆಗುತ್ತೆ ಅಂತ ನನಗೆ ಅನಿಸ್ತಾ ಇಲ್ಲ ವೆಜಿಟೇರಿಯನ್ಸ್ಗೆ. ಓಕೆ, ಫುಡ್ ಎಲ್ಲ ಅಡ್ಜಸ್ಟ್ ಫುಡ್ ಆಯ್ತು ಅಡ್ಜಸ್ಟ್ ಆಗುತ್ತೆ, ನನಗೂ ಅಡ್ಜಸ್ಟ್ ಆಯಿತು. ಓಕೆ, ಅವರ ಆಹಾರ ಪದ್ಧತಿ ಮತ್ತೆ ನಮ್ಮ ಆಹಾರ ಪದ್ಧತಿ ಯಾವ ತರ ಚೇಂಜಸ್ ಇದೆ ಅಂದ್ರೆ, ನಾವಿಲ್ಲಿ ಮಸಾಲೆಯುಕ್ತ ಪದಾರ್ಥಗಳನ್ನ ಬಳಸ್ತೇವೆ. ಸೊ ಬೇರೆ ಬೇರೆ ರೀತಿ ಬೇರೆ ಬೇರೆ ಪ್ರದೇಶಕ್ಕೆ ಹೋದ್ರೆ ನಮ್ಗೆ ಬೇರೆ ಬೇರೆ ರೀತಿಯ ಫುಡ್ ಸಿಗ್ತದೆ. ಸೊ ಅಲ್ಲಿ ಯಾವ ತರ ಇರ್ತದೆ ಹೇಗೆ ಅಂತ ಹೇಳಿ. ಜಪಾನಿಯರು ನಮ್ಮ ಥರ ಮಸಾಲೆ ಪದಾರ್ಥಗಳನ್ನು ಉಪಯೋಗಿಸೋದಿಲ್ಲ ಹೆಚ್ಚಾಗಿ. ಹಾಗೆ ನಮ್ಮಷ್ಟು ಖಾರ ಆಗಿರ್ಬೋದು, ಮತ್ತು ಸ್ವೀಟ್ ಕೂಡ ಅಷ್ಟೇ ಸ್ವಲ್ಪ ಮೈಲ್ಡ್ ಆಗಿರುತ್ತೆ. ಅಂಥದ್ದೆಲ್ಲ ಕೆಲವೊಂದು ನಮಗೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇವಾಗ ರೈಸ್ ಬಾಲ್ ಅಂತ ಸಿಕ್ಕತ್ತೆ. ಅದನ್ನು ಹೇಗೆ ಅಂತ ಹೇಳಿದ್ರೆ, ಬೆಳಗ್ಗೆ ಆಫೀಸ್ಗೆ ಹೋಗೋರು ತುಂಬ ಹರಿನಲ್ಲಿರ್ತಾರೆ, ಅವ್ರಿಗೆ ಸುಲಭ ಆಗಲಿ ಅಂತ ಹೇಳಿ ಅದನ್ನು ನೀಟಾಗಿ ಪ್ಯಾಕ್ ಮಾಡಿರ್ತಾರೆ. ಮತ್ತು ಲಂಚ್ ಬಾಕ್ಸ್ ಅಂತ ಸಿಗುತ್ತೆ, ಅದು ಕೂಡ ಅಷ್ಟೇ. ಅದರಲ್ಲಿ ಪೂರ್ತಿ ನ್ಯೂಟ್ರಿಷಿಯಸ್ ಫುಡ್ ಇರುತ್ತೆ. ನಮಗೆ ಏನು ಬೇಕು ನಮ್ಮ ಬಾಡಿಗೆ ಅದು ಎಲ್ಲ ಥರನೂ ಸಿಗೋ ಥರ. ಎಲ್ಲಿ ಬೇಕಂದ್ರಲ್ಲಿ ನಾವು ಕೂತ್ಕೊಂಡು ತಿನ್ಬೋದು. ಯಾವುದೋ ಒಂದು ರೆಸ್ಟೋರೆಂಟ್ಗೆ ಹೋದರೆ ನಮಗೆ ಟೈಮ್ ತುಂಬ ವೇಸ್ಟ್ ಆಗುತ್ತೆ. ಅಲ್ಲಿ ಹೋಗಿ ಆರ್ಡ್ರ್ ಮಾಡಿ ತೊಗೊಳ್ಳೋ ಅಷ್ಟರಲ್ಲಿ. ಈ ಕನ್ವೀನಿಯನ್ಸ್ ಸ್ಟೋರಲ್ಲಿ ಆ ಥರ ಆಗೋದಿಲ್ಲ. ಇಂಥ ಒಂದು ವಿಷಯಗಳನ್ನು ಕೂಡ ನಾವು ಗಮನಿಸ್ಬೋದು. ಓಕೆ, ಇನ್ನು ಸಿಂಪಲ್ ಆಗಿರೋ ಕ್ವೆಶನ್ ಅಂತಾನೆ ಅನ್ಸ್ಬೋದು. ಏನು ಅಂತ ಹೇಳಿದ್ರೆ, ಈಗ ಇಂಡಿಯಾಗಿಂತ ಜಪಾನ್ ಮುಂದೆ ಇದ್ದೇವಾ ಅಥವಾ ನಾವು ಹಿಂದೆ ಇದ್ದೇವಾ? ಇದ್ರೂ ಎಷ್ಟು ಗಂಟೆ ಮುಂದೆ ಇದೆ? 3.5 ಗಂಟೆ ಜಪಾನ್ ಮುಂದೆ ಇದೆ. ನೀವು 3.5 ಗಂಟೆ ಮುಂದೆ ಇದ್ದೀರಾ ಅಲ್ಲಿ. ಸೊ ಇಲ್ಲಿ ನಾವು ಭಾರತದಲ್ಲಿ ರುಪೀಸ್ ಅನ್ನ ನಾವು ಮಾಡ್ತೇವಲ್ವಾ, ಸೊ ಅಲ್ಲಿ ಯಾವ ತರ ಯಾವ್ದನ್ನ ಯೂಸ್ ಮಾಡ್ತೇವೆ? ಜಪಾನಲ್ಲಿ ಜಪಾನೀಸ್ ಯೆನ್ ಅನ್ನ ಉಪಯೋಗಿಸ್ತೇವೆ ನಾವು. ಓಕೆ, ಸೊ ಅದನ್ನ ಹೇಗೆ ಬಳಕೆ ಮಾಡೋದು ಅಂದ್ರೆ, ನಮ್ಗೆ ಇಲ್ಲಿ ಗೊತ್ತು ನಮ್ಗೆ 100 ರೂಪಾಯಿ ಎಷ್ಟು ಖರ್ಚು ಮಾಡ್ಬೋದು ಅಂತ ಹೇಳೋದು ಗೊತ್ತಿದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ? ಖಂಡಿತ ಹೇಳ್ತೀನಿ. ಇಲ್ಲಿ ಜಪಾನಲ್ಲಿ 100 ಅಂತಂದ್ರೆ ನಮ್ಮ ಇಂಡಿಯನ್ ಕರೆನ್ಸಿನಲ್ಲಿ 50 ರಿಂದ 55 ರೂಪಾಯಿ ಇರುತ್ತೆ. ಸ್ವಲ್ಪ ವ್ಯತ್ಯಾಸನೂ ಆಗುತ್ತೆ. ಎಕ್ಸ್ಚೇಂಜ್ ರೇಟ್ ಹೇಗಿರುತ್ತೆ ಆ ತರ ವ್ಯತ್ಯಾಸ ಆಗುತ್ತೆ. ಈಗ ಕರೆಂಟ್ಲಿ 0.58 ಅಥವಾ 59 ಇದೆ. ಸೊ ಅದನ್ನ ನಾವು ಮಾಡ್ಕೊಂಡ್ರೆ ಆಯ್ತು. ಓಕೆ, ಇನ್ನು ನೀವು ಕಂಟೆಂಟ್ ಸ್ಟಾರ್ಟ್ ಮಾಡಿದ್ದೀರಲ್ವಾ, ಸೊ ಜಪಾನಿಗೆ ಹೋದ ನಂತರ ನಾನು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು, ಸೊ ಇಂಡಿಯಾದಲ್ಲಿ ತೋರಿಸ್ಬೇಕು ಈ ಜಪಾನ್ ಹೇಗಿದೆ ಅಂತ ಹೇಳೋದನ್ನ ಶುರು ಮಾಡ್ಕೊಂಡ್ರೆ, ಅಥವಾ ಅದಕ್ಕಿಂತ ಮುಂಚೆಯಿಂದನೂ ನೀವು ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ? ಇಲ್ಲ, ಜಪಾನ್ಗೆ ಹೋದ್ಮೇಲೆ ಶುರು ಮಾಡಿದ್ದು. ಏನಾಯ್ತು ಅಂತಂದ್ರೆ, ನಾನು ಯಾಕೆ ಶುರು ಮಾಡಿದೆ ಅಂದ್ರೆ, ಕೋವಿಡ್ ಟೈಮ್ನಲ್ಲಿ ನನಗೆ ಕೆಲವರೆಲ್ಲ ಮೆಸೇಜ್ ಮಾಡ್ತಾ ಇದ್ರು, ಹೇಗಿದೆ ಪರಿಸ್ಥಿತಿ, ಜಪಾನ್ಗೆ ಟ್ರಾವೆಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ, ಯಾವಾಗ ಇದೆಲ್ಲ ಸರಿ ಹೋಗುತ್ತೆ ಅಂತ ಎಲ್ಲ. ಆಗ ನಂಗೆ ಅನ್ನಿಸ್ತು, ನಾನು ಯಾಕೆ ಯಾವುದಾದ್ರೂ ವ್ಲಾಗ್ ಮಾಡಬಾರ್ದು, ಜನಕ್ಕೆ ಒಂದು ಇದು ಸಿಗತ್ತಲ್ಲ, ಇನ್ಫಾರ್ಮೇಷನ್ ಕೊಡ್ಬೋದು ಅಂತ ಹೇಳಿ. ಈಗ ನಾನು ಒಬ್ಬೊಬ್ಬರಿಗೆ ಎಲ್ರಿಗೂ ಮೆಸೇಜ್ ಮಾಡೋದಕ್ಕಾಗಲ್ಲ, ನಾನು ವ್ಲಾಗ್ ಮಾಡಿದ್ರೆ ಎಲ್ರಿಗೂ ತಲುಪುತ್ತೆ ಅಂತ ಹೇಳಿ ಅದನ್ನು ಮಾಡೋಕ್ಕೆ ಶುರು ಮಾಡಿದ್ದು. ಸ್ಟಾರ್ಟಿಂಗ್ ನಾನು ಹವ್ಯಾಸಕ್ಕೋಸ್ಕರ ಮಾಡ್ತಾ ಇದ್ದಿದ್ದು. ಆಮೇಲೆ ನಮ್ಮ ಕನ್ನಡಿಗರ ಪ್ರೀತಿಯಿಂದ ನಾನು ಇವಾಗ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಸಾಮಾನ್ಯವಾಗಿ ನಾವು ಬೋರ್ ಆಯ್ತು ಅಂತ ಹೇಳಿದ್ರೆ, ಒಂದೇ ಮಾಲಿಗೆ ಹೋಗ್ತೇವೆ, ದೇವಸ್ಥಾನಕ್ಕೆ ಹೋಗ್ತೇವೆ, ಬೀಚಿಗೆ ಹೋಗ್ತೇವೆ, ಪಾರ್ಕಿಗೆ ಹೋಗ್ತೇವೆ, ಸುತ್ತಾಡ್ಲಿಕ್ಕೆ ಎಲ್ಲೆಲ್ಲ ಪ್ಲೇಸ್ ಇದೆ ಎಲ್ಲ ಕಡೆ ಹೋಗ್ತೇವೆ. ಅದೇ ಜಪಾನಲ್ಲಿ ಯಾವ ತರ? ಈಗ ಬೋರ್ ಆಯ್ತು ಅಂತ ಹೇಳಿದ್ರೆ ನೀವ್ ಎಲ್ಲಿಗೆ ಹೋಗ್ತೀರಾ ಸಾಮಾನ್ಯವಾಗಿ? ಜಪಾನಿನ ಜನ ಹೆಚ್ಚಾಗಿ ಪ್ರಕೃತಿ ಇರುವಂತ ಜಾಗಗಳನ್ನ ತುಂಬಾ ಇಷ್ಟಪಡ್ತಾರೆ. ಜಪಾನಲ್ಲಿ ಸುಮಾರು 70% ಬರೀ ಪ್ರಕೃತಿನೇ ಇರೋದು, ಅಂದ್ರೆ ನೇಚರ್ ಇದೆ, ಕಾಡುಗಳೇ ಸುತ್ತಕೊಂಡಿದೆ. ಹಾಗಾಗಿ ನೀವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಅಲ್ಲಿ ಒಂದಿಷ್ಟು ಮರಗಿಡಗಳಿದ್ದೇ ಇರುತ್ತೆ. ಇವಾಗ ಹೆಬ್ಬಾಗಿಲು ಅಂತ ಹೇಳ್ತೀವಲ್ಲ, ಹೆಬ್ಬಾಗಿಲು ದಾಟೋ ಅಷ್ಟರಲ್ಲಿ ಪೂರ್ತಿ ಮರಗಳೇ ಇರುತ್ತೆ. ಮತ್ತು ಸೀಸನ್ ಚೇಂಜ್ ಆಗ್ತಾನೆ ಇರುತ್ತೆ. 4 ಸೀಸನ್ ಇದೆ ಜಪಾನಲ್ಲಿ. ಚಳಿಗಾಲ, ಮಳೆಗಾಲ, ವಸಂತಕಾಲ, ಶರತ್ಕಾಲ. ಈಗ ಕರೆಂಟ್ಲಿ ಚಳಿಗಾಲ ಇದೆ, ತುಂಬ ಚಳಿ ಇರುತ್ತೆ ಈಗ. ಅದನ್ನು ನೋಡೋಕೆ ಅಂತೂ ಸಾಕಷ್ಟು ಜಾಗಗಳಿದೆ. ನಾರ್ತನ್ ಜಪಾನ್ ಕಡೆ ಹೋದರೆ ಅಂತೂ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಹೀಗೆ ಶರತ್ಕಾಲದಲ್ಲೂ ಕೂಡ ಅಷ್ಟೇ, ಎಲೆಗಳ ಬಣ್ಣ ಚೇಂಜ್ ಆಗಿಬಿಟ್ಟು ಅದು ತುಂಬ ಸುಂದರವಾಗಿ ಕಾಣಿಸುತ್ತೆ. ಅದನ್ನೆಲ್ಲ ನೋಡೋದಕ್ಕೆ ಅಂತ ಹೇಳಿ ಜಪಾನಿಗೆ ಪ್ರವಾಸಿಗರು ಬರ್ತಾರೆ. ಈಗ ನಮಗೆ ಕೆಲವೊಂದು ವಿಷಯದಲ್ಲಿ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ. ಹೇಗೆ ಅಂತ ಹೇಳಿದ್ರೆ, ನಾವು ಮನೇಲೆ ಕೂತಿರ್ತೇವೆ, ಇನ್ನೊಂದು ದೇಶದಲ್ಲಿ ಏನಾಗ್ತಾ ಇರ್ಬೋದು. ಈಗ ಹೇಗಂದ್ರೆ, ಈಗ ಒಂದು ಶೂಟಿಂಗ್, ಈಗ ನಮ್ಮ ಮನೆ ಹತ್ರನೇ ಏನೋ ಶೂಟಿಂಗ್ ಆಗ್ತಾ ಇದೆ ಅಂತ ಹೇಳಿದ್ರೆ ಒಂಥರ ಇಂಟ್ರೆಸ್ಟ್ ನಮಗೆ, ಶೂಟಿಂಗ್ ಹೇಗಾಗುತ್ತೆ ನೋಡೋಣ, ಸಿನಿಮಾ ಹೇಗಿದೆ ನೋಡೋಣ ಅಂತ ಹೇಳಿ. ಸೊ ಜಪಾನಲ್ಲಿ ನೀವು ಆ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ? ಎಲ್ಲಾದ್ರೂ ಶೂಟಿಂಗ್ ಆಗೋದನ್ನ ನೋಡಿದ್ದೀರಾ, ಅಥವಾ ಜಪಾನೀಸ್ ಮೂವಿ ನೋಡಬೇಕು ಅಂತ ಹೋಗಿದ್ದೀರಾ, ಅಥವಾ ಆ ಥರದ್ದೇನಾದ್ರೂ ಇದ್ರೆ? ಸುಮಾರು 3-4 ವರ್ಷದಿಂದ ಒಂದ್ಸಲಿ ನಮ್ಮ ಮನೆ ಮುಂದೆ ಒಂದು ಸೀರಿಯಲ್ ಶೂಟಿಂಗ್ ನಡೀತಾ ಇತ್ತು. ಜಪಾನಲ್ಲಿ ಸೀರಿಯಲ್ ಆಗುತ್ತೆ ಜಪಾನಲ್ಲಿ. ಅದನ್ನ ನೋಡಿದ್ದೆ. ಆದ್ರೆ ಇಲ್ಲಿನ ತರ ಅಷ್ಟೊಂದೆಲ್ಲ ಜನ ಸೇರೋದಿಲ್ಲ ಅಲ್ಲಿ.
ಬಟ್ ಚೆನ್ನಾಗಿತ್ತು. ಅದೇ ಫಸ್ಟ್ ನೋಡಿದ್ದು. ಓಕೆ. ಇನ್ನು ಏನು ಅಂದ್ರೆ ನಮ್ಮ ಭಾರತದಲ್ಲಿ ತುಂಬಾ ರೀತಿ ಫೆಸ್ಟಿವಲ್ಸ್ ಎಲ್ಲ ನಡೀತಾ ಇರ್ತದೆ. ಹೌದು. ಸೊ ತಿಂಗಳಿಗೆ ಒಂದೊಂದು ಏನಾದ್ರೂ ಒಂದು ಬರ್ತಾ ಇರುತ್ತೆ. ಸೊ ದೀಪಾವಳಿ ಮಾಡ್ತೇವೆ, ನವರಾತ್ರಿ ಮಾಡ್ತೇವೆ, ಸಂಕ್ರಾಂತಿ ಮಾಡ್ತೇವೆ. ಸೊ ಜಪಾನ್ ಅಲ್ಲಿ ನಮ್ಮ ದೇಶದ ಯಾವ್ದಾದ್ರು ಹಬ್ಬಗಳನ್ನ ನೀವು ಆಚರಣೆ ಮಾಡ್ತೀರಾ ಅಥವಾ ಅಲ್ಲಿಯದೇ ಸ್ಪೆಷಲ್ ಆಗಿರುವಂತಹ ಹಬ್ಬಗಳು ಯಾವುದು? ಖಂಡಿತ ನಾವು ಎಲ್ಲ ಹಬ್ಬಗಳನ್ನು ಮಾಡ್ತೀವಿ. ಜಪಾನಲ್ಲಿ ಭಾರತೀಯರೆಲ್ಲ ಸೇರಿಕೊಂಡು ನಮ್ಮದು ಒಂದು ಕಮ್ಯುನಿಟಿ ಇದೆ. ಪ್ರತಿಯೊಂದು ಹಬ್ಬಗಳನ್ನು ಅಷ್ಟೇ, ದೀಪಾವಳಿ ಹಬ್ಬ ಆಗಿರ್ಬೋದು, ಹೋಳಿ ಹಬ್ಬ ಆಗಿರ್ಬೋದು, ಮತ್ತು ಕನ್ನಡದವರೆಲ್ಲ ಸೇರಿಕೊಂಡು ಯುಗಾದಿ ಹಬ್ಬ ಮಾಡ್ತೀವಿ. ಇತ್ತೀಚೆಗೆ ಕನ್ನಡ ರಾಜ್ಯೋತ್ಸವನ ಆಚರಿಸಿದ್ವಿ. ಹೀಗೆ ಯಾವುದನ್ನು ನಾವು ಮಿಸ್ ಮಾಡ್ಕೊಳ್ಳಲ್ಲ. ಪ್ರತಿಯೊಂದು ಹಬ್ಬನೂ ನಾವು ಭಾರತೀಯರಷ್ಟೇ ಅಲ್ಲ, ಅದರಲ್ಲಿ ಜಪಾನಿಯರು ಕೂಡ ಬಂದು ಪಾಲ್ಗೊಳ್ತಾರೆ. ಅವ್ರಿಗೆ ನಮ್ಮ ಕಲ್ಚರ್ ಬಗ್ಗೆ ತುಂಬ ಗೌರವ ಇದೆ, ಕಲಿಬೇಕು ಅಂತಲೂ ಆಸೆ ಇದೆ, ಇಂಟ್ರೆಸ್ಟ್ ಇದೆ. ಓಕೆ. ಸೊ ನಮ್ಮ ಭಾರತದಲ್ಲಿ ಸಾಮಾನ್ಯವಾಗಿ ಹೇಗೆ ಅಂತ ಹೇಳಿದ್ರೆ ಅತಿಥಿ ದೇವೋಭವ ಅಂತ ಹೇಳ್ತೇವೆ. ಬೇರೆ ದೇಶದಿಂದ ಯಾರೇ ಬಂದ್ರು ಅವರನ್ನು ತುಂಬಾ ಚೆನ್ನಾಗಿ ನಾವು ಸತ್ಕಾರ ಮಾಡ್ತೇವೆ, ಇದನ್ನೆಲ್ಲ ಮಾಡ್ತೇವೆ. ಆದ್ರೆ ಜಪಾನ್ ಅಲ್ಲಿ ಯಾವ ತರ ಮಾಡ್ತಾರೆ ಅಂದ್ರೆ ಇಂಡಿಯಾದವರು ಅಥವಾ ಬೇರೆ ದೇಶದವರು ಆಗಿರ್ಬೋದು, ಈಗ ನಾವು ಭಾರತೀಯರಾಗಿರೋದ್ರಿಂದ ನಮ್ಮ ಭಾರತೀಯರಿಗೆ ಜಪಾನ್ ಅಲ್ಲಿ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ, ಅದ್ರ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ? ಖಂಡಿತ ಜಪಾನಿಯರು ಭಾರತೀಯರನ್ನ ತುಂಬ ಗೌರವಿಸ್ತಾರೆ. ಯಾಕಂದ್ರೆ ನಮ್ಮ ಕಲ್ಚರು ಅವ್ರ ಕಲ್ಚರು ಎರಡೂ ಸಾಮ್ಯತೆ ಇದೆ. ಹಾಗಾಗಿ ಮತ್ತೆ ಅವ್ರಿಗೆ ನಮ್ಮ ಆಹಾರ ಪದ್ಧತಿಗಳನ್ನ ಕಲ್ತ್ಕೋಬೇಕು ಅನ್ನೋದು ಇಂಟ್ರೆಸ್ಟ್ ಇದೆ. ನನಗೆ ಇತ್ತೀಚೆಗೆ ಕೆಲವೊಂದು ತುಂಬಾ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ನಾನು ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೀನಿ ಜಪಾನಿಯರೊಂದಿಗೆ. ಹಾಗಾಗಿ ಇದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವೀಗ ಜಪಾನಿಗೆ ಹೋದಾಗ ನಮ್ಗೆ ಇಲ್ಲೆಲ್ಲಾದ್ರೂ ನಾವು ಬೇರೆ ಜಾಗಕ್ಕೆ ಹೋದಾಗ ಅಂದ್ರೆ ಬೇರೆ ರಾಜ್ಯಕ್ಕೆ ಹೋದಾಗ ನಮ್ಮ ಕನ್ನಡದವರು ಕನ್ನಡ ಮಾತಾಡೋದು ಎಲ್ಲಾದ್ರೂ ಕೇಳಿದ್ರೆ ಫುಲ್ ಖುಷಿ ಆಗ್ಬಿಡ್ತದೆ. ಈಗ ಜಪಾನಿಗೆ ನೀವು ಹೋದಾಗ ನಿಮ್ಗೆ ಫಸ್ಟ್ ಟೈಮ್ ಕನ್ನಡದವರು ಎಲ್ಲೋ ಕನ್ನಡ ಮಾತಾಡಿ ದೂರದಿಂದ ಕೇಳಿದಾಗ ಅದು ಖುಷಿ ಎಷ್ಟಾಯ್ತು, ಅಥವಾ ಕನ್ನಡದವ್ರು ಸಿಕ್ಕಾಗ ನಿಮ್ಗೆ ಅದು ಹೇಗೆ ಖುಷಿ ಆಗುತ್ತೆ? ಖಂಡಿತ ಕನ್ನಡದವ್ರು ಸಿಕ್ಕರೆ ತುಂಬಾ ಖುಷಿ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಾವು ಬೇರೆ ದೇಶಕ್ಕೆ ಹೋದಾಗ ನಾವು ಫಸ್ಟ್ ಭಾರತೀಯರು ಅಂತ ನೋಡ್ತೀವಿ. ಭಾರತದವ್ರು ಸಿಕ್ಕರೇನೆ ನಮಗ್ ತುಂಬಾ ಖುಷಿ ಆಗ್ಬಿಡುತ್ತೆ. ಯಾರಾದ್ರೂ ನಮ್ಮ ಭಾಷೆನ ಮಾತಾಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ಸುಮಾರು ವರ್ಷ, ಒಂದು 2 ವರ್ಷದವರೆಗೂ ಆ ಥರ ಕನ್ನಡದವ್ರು ಸಿಕ್ಕಿರಲಿಲ್ಲ ನನಗೆ. ಅದಾದಮೇಲೆ ಕನ್ನಡದ ಒಂದು ಕಮ್ಯುನಿಟಿ ಸಿಕ್ಕಿದ್ದು. ನಾವೆಲ್ಲ ಎಲ್ಲ ಹಬ್ಬಗಳನ್ನು ಒಟ್ಟಿಗೆ ಆಚರಿಸ್ತೀವಿ. ನಮಗೆ ಜಪಾನಲ್ಲಿ ಇದ್ದೀವಿ ಅಂತಾನೆ ಅನ್ಸೋದಿಲ್ಲ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಮನೆಯಲ್ಲೇ ನಾವು ಹಬ್ಬಗಳನ್ನು ಮಾಡ್ತೀವಿ ಅನ್ಸತ್ತೆ. ಈಗ ಭಾರತದ ಹಬ್ಬದ ಬಗ್ಗೆ ನೀವು ಹೇಳಿದ್ರಿ, ಅಂದ್ರೆ ನಮ್ಮ ಕರ್ನಾಟಕದವ್ರ ಹಬ್ಬಗಳನ್ನ ನೀವು ಅಲ್ಲಿ ಕರ್ನಾಟಕದವರೊಟ್ಟಿಗೆ ಆಚರಿಸ್ತೀರಾ ಅಂತ ಹೇಳಿ. ಸೊ ಜಪಾನ್ನಲ್ಲಿ ಒಂದು ನಮ್ಮಲ್ಲಿ ದೀಪಾವಳಿ ಇದ್ದ ಹಾಗೆ ಜಪಾನಲ್ಲಿ ಏನ್ ಫೇಮಸ್ ಹಬ್ಬಗಳೆಲ್ಲ ಇದೆ, ಯಾವ ರೀತಿ ಆಚರಿಸ್ತಾರೆ ಅಂತ? ಜಪಾನಿನ ಜನರಿಗೆ ಹೂಗಳಂದ್ರೆ ತುಂಬಾ ಪ್ರೀತಿ. ಆಲ್ಮೋಸ್ಟ್ ಇವಾಗ ತಿಂಗಳಿಗೆ ಒಂದಾದ್ರೂ ಯಾವ್ದಾದ್ರು ಒಂದು ಹೂಗಳಿದ್ದೇ ಇರುತ್ತೆ. ಹಾಗಾಗಿ ಅದನ್ನ ಹೂಗಳನ್ನ ನೋಡೋದಕ್ಕೆ ಅಂತಾನೆ ಹೋಗ್ತಾರೆ. ಅದನ್ನ ಹೂವಿನ ಹಬ್ಬ ಅಂತ ಹೇಳಿ. ಅದನ್ನ ಹೇಳ್ಬೇಕಂತಂದ್ರೆ ಚೆರಿ ಬ್ಲಾಸಮ್ ಅಂತ ನೀವು ಕೇಳೇ ಇದ್ದೀರಾ, ಸಕುರಾ ಅಂತ ಹೇಳಿ. ಬೇರೆ ಬೇರೆ ದೇಶಗಳಿಂದ ಎಲ್ಲ ಜಪಾನ್ಗೆ ಬಂದು ನೋಡ್ತಾರೆ ಆ ಹಬ್ಬನ. ಮಾರ್ಚಿಂದ ಏಪ್ರಿಲ್ವರೆಗೂ ಆ ಸೀಸನ್ ಇರುತ್ತೆ. ಆ ಹಬ್ಬನ ತುಂಬಾ ಸಡಗರದಿಂದ ಆಚರಿಸ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಹೊರಗಡೆ ಬಂದ್ಬಿಟ್ಟು ಆ ಮರದ ಕೆಳಗಡೆ ಕೂತ್ಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಹಾಗೆ ಅದೊಂದೇ ಅಲ್ಲ, ಮತ್ತೆ ಬೇರೆ ಬೇರೆ ಹೂಗಳೆಲ್ಲ ಇದೆ. ಸಕುರಾ ಆದಮೇಲೆ ವಿಸ್ತೀರಿಯಾ ಹೂವು ಅಂತ ಬರುತ್ತೆ, ನೇರಳೆ ಬಣ್ಣದ್ದು. ಆ ಹೂಗಳನ್ನು ನೋಡುವಂಥದ್ದು. ಆ ಸಂದರ್ಭದಲ್ಲಿ ಒಂದಿಷ್ಟು ತಿಂಡಿ ಗಾಡಿಗಳೆಲ್ಲ ಬಂದಿರುತ್ತೆ. ಮಕ್ಕಳುಗಳನ್ನೆಲ್ಲ ಕರ್ಕೊಂಡ್ಬಂದು ಚೆನ್ನಾಗಿ ಹಬ್ಬ ಮಾಡ್ತಾರೆ. ನಾವು ದೀಪಾವಳಿ ಆಗಲಿ ಗೌರಿ ಹಬ್ಬನ ಮನೆಗಳಲ್ಲಿ ಮಾಡ್ತೀವಲ್ಲ, ಹಾಗೆ ಇವರು ಪ್ರಕೃತಿಯನ್ನು ತುಂಬ ಪ್ರೀತಿಸೋದ್ರಿಂದ ಈ ಥರ ಹಬ್ಬಗಳಿದೆ. ಮತ್ತು ಹೈಡ್ರೆಂಜಿಯಾ ಹೂವು ಅಂತ ಇದೆ, ಅದು ಆಗಸ್ಟಲ್ಲಿ. ಸೊ ಜನವರಿಯಿಂದ ಡಿಸೆಂಬರ್ವರೆಗೂ ಎಲ್ಲ ಒಂದು 10 ಹೂಗಳು ಬಂದೇ ಬರುತ್ತೆ. ಎಲ್ಲ ಹಬ್ಬನೂ ಮಾಡ್ತಾರೆ ಅವರು. ನಮ್ಮ ಕರ್ನಾಟಕ ಅಂತಂದರೆ ನಮಗೆ ಗೊತ್ತಾ ಇದೆ, ದಸರಾ ಹಬ್ಬ ತುಂಬ ವಿಜೃಂಭಣೆಯಿಂದ ನಾವು ಮಾಡ್ತೀವಿ. ಗೊಂಬೆಗಳನ್ನು ಕೂರಿಸ್ತೀವಿ ಮನೆಗಳಲ್ಲೆಲ್ಲ. ಮತ್ತು ಅಕ್ಕಪಕ್ಕದವ್ರಿಗೆಲ್ಲ ಕರೆದ್ಬಿಟ್ಟು ನಾವು ಅರಿಶಿಣ ಕುಂಕುಮನೆಲ್ಲ ಕೊಡ್ತೀವಿ. ಅದೇ ಥರ ಜಪಾನಲ್ಲಿ ಕೂಡ ಒಂದು ಹಬ್ಬ ಇದೆ, ಹನಾ ಮತ್ಸುರಿ ಅಂತ ಹೇಳಿ. ಅವರು ಕೂಡ ಗೊಂಬೆಗಳನ್ನು ಇಟ್ಟು ಹಬ್ಬ ಮಾಡ್ತಾರೆ. ಈ ಥರ ಕೆಲವೊಂದು ಹಬ್ಬಗಳೆಲ್ಲ ನಮ್ಮ ಥರದ್ದೇ ಪದ್ಧತಿಗಳನ್ನು ಫಾಲೋ ಮಾಡ್ತಾರೆ. ಈಗ ಸಾಮಾನ್ಯವಾಗಿ ನಮ್ಗೆ ಅನ್ಸ್ತಾ ಇರ್ತದ್ವ, ಈಗ ನಮ್ಗೆ ಗೊತ್ತು ನಾವು ಭಾರತದಲ್ಲಿರೋದು, ನಮ್ಗೆ ಒಂದು ಟೈಮಿಂಗ್ ಅಂತ ಇರ್ತದೆ. ಬೆಳಗ್ಗೆ ಒಂದು 6 ಗಂಟೆಗೆ 7 ಗಂಟೆಗೆ ಎದ್ದೇಳ್ತೇವೆ. ಸೊ ದಿನಚರಿ ಹೀಗಂತ ಶುರುವಾಗ್ಬಿಡ್ತದೆ. ಜಪಾನಲ್ಲಿ ಯಾವ ತರ ದಿನಚರಿ ಶುರುವಾಗುತ್ತೆ ಅಂತ? ಜಪಾನಲ್ಲಿ ಸೀಸನ್ ಮೇಲೆ ಇದಾಗತ್ತೆ. ಸಮ್ಮರ್ ಸೀಸನಲ್ಲೆಲ್ಲ ತುಂಬ ಬೇಗ ಬೆಳಕಾಗ್ಬಿಡುತ್ತೆ, 4 ಗಂಟೆಗೆಲ್ಲ. ಹಂಗಾಗಿ ಜನ ಆವಾಗ 4 ಗಂಟೆಗೆ ಎದ್ಬಿಟ್ಟು ಅವರು ವಾಕಿಂಗ್ ಮಾಡೋದಾಗಲಿ, ಮತ್ತು ಪ್ರತಿನಿತ್ಯ ಎಕ್ಸಸೈಸ್ ಮಾಡ್ತಾರೆ ಜಪಾನಿಯರು. ಸೊ ಆ ಥರ ಒಂದು ಇದಾಗತ್ತೆ. ಹೆಚ್ಚಾಗಿ ನಾವು ವೃದ್ಧರನ್ನು ಕಾಣ್ಬೋದು. ಎಲ್ಲ 80 ವರ್ಷ 90 ವರ್ಷ ಅವರೆಲ್ಲ ಆರಾಮಾಗಿ ತಮ್ಮ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಮೊದಲಿಗೆ ನನಗೆ ತುಂಬ ಆಶ್ಚರ್ಯ ಆಗ್ತಾ ಇತ್ತು, ಏನು ಇಷ್ಟು ವಯಸ್ಸಾಗಿದೆ ಹೇಗೆ ಕೆಲಸ
ಮಾಡ್ತಾ ಇದ್ದಾರೆ ಅಂತ ಹೇಳಿ. ಆಮೇಲೆ ಕೆಲವ್ರನ್ನ ಕೇಳಿದಾಗ ನನಗೆ ಗೊತ್ತಾಯಿತು, ನಾವು ಕೆಲಸ ಮಾಡಿಲ್ಲ ಅಂತಂದರೆ ನಮ್ಮ ಬಾಡಿ ನಮಗೆ ಸಪೋರ್ಟ್ ಮಾಡೋದಿಲ್ಲ, ಹಾಗಾಗಿ ನಾವು ಕೆಲಸ ಮಾಡ್ತಾ ಇರಬೇಕು ಅಂತ ಹೇಳಿ ಅವ್ರು ಹೇಳಿದ್ದು ನನಗೆ ನೆನಪಾಯಿತು ಈಗ. ಈಗ ಒಂದಿಷ್ಟು ದೇಶಕ್ಕೆ ಹೋದಾಗ, ಒಂದಿಷ್ಟು ಕಡೆಗೆ ಹೋದಾಗ ಈ ಪ್ಲೇಸಸ್ಗೆಲ್ಲ ಹೋಗ್ಬೇಕು ಅಂತ ಹೇಳ್ತಾರೆ. ಖಂಡಿತ. ಜಪಾನ್ನಲ್ಲಿ ಟೂರಿಸಂ ಪ್ಲೇಸಸ್ ಅಂತ ಹೇಳಿದ್ರೆ ಯಾವ್ದೆಲ್ಲ ಒಂದು 5 ಪ್ಲೇಸ್ ಆಗಿರ್ಬೋದು, ಈ ಜಾಗಕ್ಕೆ ಹೋಗ್ಲೇಬೇಕು, ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳೋದಾದ್ರೆ? ಟೋಕಿಯೋದಲ್ಲಿ ಕೆಲವೊಂದು ಜಾಗಗಳಿದೆ. ಟೋಕಿಯೋಗೆ ಬಂದರೆ ಉಯೆನೋ ಟೆಂಪಲ್ ಅಂತ, ಉಯೆನೋ ಪಾರ್ಕ್ ಅಂತ ಇದೆ, ಹಾಗೆ ಒಂದು ಸೆಕೆಂಡ್, ಯೋಯೋಗಿ ಪಾರ್ಕ್ ಅಂತ ಇದೆ, ಮತ್ತು ಅಸಾಕುಸಾ ಟೆಂಪಲ್ ತುಂಬ ಫೇಮಸ್ಸು. ಯಾರೇ ಬಂದರೂ ಟೋಕಿಯೋಗೆ ಅಸಾಕುಸಾ ಟೆಂಪಲ್ಗೆ ಹೋಗ್ತಾರೆ. ಯಾವಾಗ್ಲೂ ಕ್ರೌಡ್ ಇರುವಂಥ ಟೆಂಪಲ್ಲು. ಸುಮಾರು ವರ್ಷ ಹಳೆಯ ದೇವಸ್ಥಾನ ಆಗಿರೋದ್ರಿಂದ ನಾವು ಜಪಾನಿಯರ ಒಂದು ಕಲೆಯನ್ನು ನೋಡೋದಕ್ಕೆ ಒಂದು ಅವಕಾಶ ಸಿಕ್ಕುತ್ತೆ ಆ ದೇವಸ್ಥಾನದಲ್ಲಿ. ಹಾಗೆ ಸುತ್ತಮುತ್ತ ಕಾಮಾಕುರ ಅಂತ ಒಂದಿದೆ. ಜಪಾನಿನ ಸಂಸ್ಕೃತಿಯನ್ನು ತಿಳ್ಕೊಬೇಕು ಅಂತಂದರೆ ಕಾಮಾಕುರಾಗೆ ಹೋಗಬೇಕು. ಹಾಗೆ ನೀವು ವಿಂಟರ್ ಸೀಸನಲ್ಲಿ ಬಂದ್ರಿ ಅಂತಂದರೆ ನಾರ್ತನ್ ಜಪಾನ್ ಅಂದರೆ ಅಕಿತಾ, ಅಒಮೊರಿ ಅಂತ ಒಂದಿಷ್ಟು ಜಾಗಗಳಿದೆ, ಯಮಗತ, ಅಲ್ಲಿ ನೀವು ಸ್ನೋನ ನೋಡೋದಕ್ಕೆ ಅವಕಾಶ ಸಿಗುತ್ತೆ. ಮತ್ತು ಗಿಂಜಾನ್ ಆನ್ಸೈನ್ ಅಂತ ಇದೆ, ಆ ಜಾಗನೂ ಕೂಡ ಅಷ್ಟೇ. ಕೆಲವೊಂದು ಸ್ಪಿರಿಟೆಡ್ ಅವೇ ಅಂತ ಒಂದು ಸೀರಿಯಲಲ್ಲಿ ನೀವು ನೋಡಿರ್ತೀರ, ಅದು ಕೂಡ ನೀವು ಹೋಗ್ಬೋದು. ಹಾಗೆ ಮತ್ತು ಎಲ್ರಿಗೂ ಗೊತ್ತಿರೋ ಹಾಗೆ ಹಿರೋಶಿಮಾ ನಾಗಸೆಕಿಗೆ ಎಲ್ಲರೂ ಹೋಗ್ತಾರೆ, ಅದೊಂದು ಜಾಗನ ನೋಡ್ಬೋದು. ಶರತ್ಕಾಲದಲ್ಲಿ ಬಂದರೆ ನಿಕ್ಕೋ ಅಂತ ಒಂದು ಜಾಗ ಇದೆ, ಅಲ್ಲೂ ಸಾಕಷ್ಟು ದೇವಸ್ಥಾನಗಳಿದೆ, ಅಲ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಪ್ರವಾಸಿ ಪ್ರಪಂಚ, ಪ್ರವಾಸಿ ಪ್ರಪಂಚ.